ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಿ. ಈ ಸಾಂಗು ಅಥವಾ ಈ ತಂಡ ಈ ಸಿಚುವೇಶನ್ ಸೂಟ್ ಆಗುತ್ತೆ ಅಂತ ಯಾವಾಗ ಗೊತ್ತಾಗುತ್ತೆ, ಹೆಂಗೆ ಡಿಸೈಡ್ ಮಾಡ್ತೀರಿ ಅಂತ? ಅದು ನಾನು ಚರಣ್ ಫಸ್ಟ್ ಇತ್ತು, ಯಾಕಂದರೆ ಮ್ಯೂಸಿಕ್ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ನಂದು ಮತ್ತೆ ಜಾನಪದ ಇಬ್ಬರು ಮಾತಾಡ್ಕೋತೀವಿ. ಚರಣ್ ಇದನ್ನೇನ ಮಾಡ್ಬೋದಲ್ಲ ಅಂದಾಗ ಚರಣ್ ಅದು ಫುಲ್ ಫ್ಲೆಡ್ಜ್ ಆಗಿ ಆ ಮೈಂಡಿಗೆ ಬಂತು ಅಂದರೆ 100% ಚರಣ್ ಬಿಡಲ್ಲ. ನನಗೆ ಚರಣ್ ಮೇಲೆ ಯಾವಾಗಲೂ ಅದೊಂದು ದೊಡ್ಡ ನಂಬಿಕೆ. ಮತ್ತು ಇದೇ ಸಿನಿಮಾಲ್ಲಿ ಇನ್ನೂ 3-4 ಸಾಂಗ್ಗಳಿದ್ದಾವೆ. ನನಗೆ ಗೊತ್ತಿರೋ ಹಾಗೆ ನಮಗೆ ನಾವೇ ಕಾಂಪಿಟೇಷನ್ ಆಗಿದ್ದೀವಿ. ಯಾಕೆಂದರೆ ಸಲಗಾಲಿ ಭೀಮಾಲಿ ತುಂಬ ಚೆನ್ನಾಗಿ ಮಾಡಿದ್ವಿ, ಎಲ್ಲ ಸಾಂಗ್ಸು ಇಟ್ಟಾಯ್ತು. ಈಗ ಚೆನ್ನಾಗಿ ಮಾಡಬೇಕು ಅಂತ ನಾವು ಹೋಗಿಲ್ಲ, ಏನು ಕೇಳ್ತಾ ಇದೆ ಸಬ್ಜೆಕ್ಟಿಗೆ ಅಂತ ಮಾತ್ರ ಹೊಡೆದಾಡಿದ್ವಿ ಮತ್ತೆ ಕೂಡ. ಸೊ ಹಂಗಾಗಿ ಇದೆಲ್ಲ ಆಚೆ ಬರ್ತಿದೆ ಅಂತ ಕಾಣುತ್ತೆ. ಈಗ ಇನ್ನೂ ಒಂದು 3-4 ಸಾಂಗ್ ಏನು ಮಾಡಿದ್ದಾರೆ, ಅದು ತುಂಬಾ ಎಲ್ರಿಗೂ ಇಷ್ಟ ಆಗುವಂಥ ಒಂದು ದೊಡ್ಡ ಆಲ್ಬಮ್ ಆಗುತ್ತೆ ಸರ್. ವಿಜಯ್ ಸರ್ ನಮಸ್ತೆ. ರಂಗಭೂಮಿ ಜಾನಪದ ಮೂಲ ಕಲೆಗಳು ನಮ್ಮ ಸಂಸ್ಕೃತಿಯ ಹಿನ್ನೆಲೆಯ ನೋಟವನ್ನು ನೋಡಿದ್ರೆ, ನೀವು ನಟರಾಗಿ ಫೈಟರ್ ಆಗಿ ಸಿನಿಮಾ ಇಂಡಸ್ಟ್ರಿಗೆ ಬಂದವರು. ತುಂಬ ಜನ ಕಲಾವಿದರು ಹೇಳ್ತಾ ಇರ್ತಾರೆ, ನಮಗೆ ಸಿನಿಮಾದಲ್ಲಿ ಅವಕಾಶ ಸಿಗಬೇಕು ಅಂದರೆ ಇಂಥ ವೇದಿಕೆಗಳು ಸಿಗಬೇಕು ಅಂತ. ನಾನು ನಿರ್ದೇಶಕನಾದಾಗ ಇಂಥ ಟ್ಯಾಲೆಂಟ್ಗಳಿಗೆ ನಾನು ವೇದಿಕೆ ಆಗಬೇಕು ಅಂತ ನೀವು ಮುಂಚೆಯಿಂದನೇ ಯೋಚನೆ ಮಾಡ್ಕೊಂಡು ಬಂದಿದ್ದೀರಾ ಅಂತ? ಇಲ್ಲ, ನನಗೆ ಮೊದಲು ನಾವು ಏನು ಇಲ್ಲಿ ಕಲಿಯಕ್ಕೆ ಬಂದಾಗ ಅಭಿನಯ ಅನ್ನೋದು ಬರೋದೇ ರಂಗ ತರಬೇತಿ ಇದ್ದರೆ ಮಾತ್ರ. ಅದು ನಿಮಗೆ ತುಂಬ ಶಕ್ತಿ ಕೊಡುತ್ತೆ ಯಾವತ್ತು. ಸೊ ಹಂಗಾಗಿ ನಾನು ಸ್ಕ್ರಿಪ್ಟ್ ಮಾಡಿದಾಗ ಸ್ವಲ್ಪ ರಂಗಭೂಮಿ ಕಲಾವಿದರಿಗೆ ಜಾಸ್ತಿ ಒತ್ತು ಕೊಡ್ತೀನಿ. ಯಾಕಂದರೆ ಅವರು ಭಯ ಇಲ್ದಿರ ಅದಕ್ಕೆ ಜೀವ ತುಂಬ್ತಾರೆ. ಸೊ ಹಂಗಾಗಿ ಅವ್ರ ಮೇಲೆ ಯಾವಾಗಿದ್ರೂ ನನಗೆ ಗೌರವ ತುಂಬ. ಯಾಕಂದರೆ ನಾನು ಕೂಡ ಒಬ್ಬ ಲರ್ನಿಂಗ್ ಆ್ಯಕ್ಟರ್. ನಾನು ಇನ್ನೂ ಏನೂ ಕಲ್ತಿಲ್ಲ, ಪ್ರತಿದಿನ ಕಲಿತಾ ಇದ್ದೀನಿ, ಪ್ರತಿನಿತ್ಯ ಕಲಿತಾ ಇರ್ತೀನಿ. ಕಲಿಕೆಗೆ ಕೊನೆ ಅನ್ನೋದೇ ಇಲ್ಲ ಇಲ್ಲಿ. ಸರ್, ಈಗಿನ ಕ್ರಿಯೇಟರ್ಸ್ಗಳಿಗೆ ಅಂದರೆ ಡೈರೆಕ್ಟರ್ಗಳಿಗೆ ಜಂಜಿ ಕಿಡ್ಸಿಗೆ ನಾವು ಏನು ಕೊಡಬೇಕು ಅನ್ನೋ ಗೊಂದಲದಲ್ಲಿ ಇರಬೇಕಾದ್ರೆ ಹಳೆ ಬೇರು ಹೊಸ ಚಿಗುರು ಅನ್ನೋ ಥರ ಜಂಜಿ ಕಿಡ್ಸಿಗೆ ಯಾವ ಥರ ಬೇಕು ಬೀಟು, ನಮ್ಮ ಜನಪದ ಕಲೆಯನ್ನು ಯಾವ ರೀತಿ ಹೇಳಬೇಕು ಅನ್ನೋ ಐಡಿಯಾಸ್ಗಳಿದೆಯಲ್ಲ. ಸೊ ಇದಕ್ಕೆ ನಿಮ್ಗೆ ಯಾರು ಸಜೆಸ್ಟ್ ಮಾಡ್ತಾರೆ, ಇಲ್ಲ ನೀವು ಕೂತಾಗೆ ಬರೋವಂಥದ್ದು ಹೇಗೆ, ಅದನ್ನು ಸಿನಿಮಾಗೆ ಯಾವ ರೀತಿ ಅಳವಡಿಸ್ಬೋದಿಲ್ಲ? ಇಲ್ಲ, ನಾನು ಕರೆಕ್ಟ್, ತುಂಬ ಒಳ್ಳೆ ಪಾಯಿಂಟ್. ನಾನು ಪ್ರತಿ ಸರಿ ಈ ಹೊರಗಡೆ ನಾನು ನಿರ್ದೇಶಕ ಆದಮೇಲೆ ತುಂಬ ಜಾಸ್ತಿ ಸೊಸೈಟಿ ಸುತ್ತಾಡೋಕ್ಕೆ ಶುರು ಮಾಡಿದ್ದೀನಿ. ಎಲ್ಲೆಲ್ಲೆಲ್ಲಿ ಎಲ್ಲ ಜಾಗದಲ್ಲಿ ಸುತ್ತಾಡ್ತೀನಲ್ಲ, ಅಲ್ಲೆಲ್ಲರೂ ಇವತ್ತಿನ ಯಾರು ಜೆನ್ಸಿ ಕಿಡ್ಸ್ ಆಗ್ಬೋದು ಅಥವಾ ಮುಂದೆ ಬೆಳೆಯುವಂಥ ಮಕ್ಕಳಾಗ್ಬೋದು, ಅವರು ಒಂದು ಸ್ವಲ್ಪ ಈ ಸೌಂಡ್ ಕಡೆ ಇಷ್ಟಪಡೋ ಥರ ಇದೆ. ಮತ್ತು ಆ ಸೌಂಡಲ್ಲಿ ನನಗೆ ಒಳ್ಳೇದೇನು ಹೇಳೋಕ್ಕೆ ಸಾಧ್ಯ ಅಂದರೆ, ಇದೇ ಇವಾಗ ಕೆಂಡದೋಕುಳಿ ಗಂಡಾನ ಅನ್ನೋ ಲೈನ್ನಲ್ಲಿ ಪ್ರೇಯರ್ ಮಾಡಿದ್ರೆ, ಅಂದರೆ ಎಕ್ಸ್ಟೆಂಟ್ಗೆ ಹೋದರೆ, ಒಬ್ಬ ಪ್ರಾರ್ಥನೆ ಮಾಡೋನ ಅವನ ಎಕ್ಸ್ಟೆಂಟ್ಗೆ ಹೋದರೆ ಹೆಂಗೆಲ್ಲ ಕೂಗ್ಬೋದು ದೇವ್ರನ್ನ ಅನ್ನೋ ಒಂದು ಕೂಗ್ನ ಇಂಗ್ಲೀಷ್ ಪದಗಳಲ್ಲಿ ಬರೆದು ಇಟ್ಟಿದ್ದೀವಿ ನಾವು ಅದನ್ನು. ವಿನಯ್ ಸರ್, ಇಲ್ಲಿ ಮೇಕಿಂಗ್ ವಿಡಿಯೋಗಳೆಲ್ಲ ತುಂಬ ನೋಡಿದ್ರೆ ಬೆಂಗಳೂರಿಗೆ ಬಂದಂಥವ್ರ ಕತೆ ಈ ಸಿನಿಮಾ ಅಂತೇಳಿ. ಸೊ ಈಗ ನಿಮ್ಮ ಮೊದಲ ಅಂದರೆ ಡೈರೆಕ್ಷನ್ ನೋಡ್ಕೊಂಡು ಬಂದರೆ ಸಲಗ ಉತ್ತರ ಕರ್ನಾಟಕದ ಒಂದು ಫ್ಯಾಮಿಲಿ ಕುಟುಂಬದ ಬಗ್ಗೆ ಹೇಳಿದರೆ, ಭೀಮಾದಲ್ಲಿ ಬೆಂಗಳೂರಿನ ಒಂದು ಕುಟುಂಬ, ಅಲ್ಲಿನ ಒಂದು ಸಮಸ್ಯೆಗಳ ಬಗ್ಗೆ. ಈ ಸಿನಿಮಾದಲ್ಲಿ ಒಂದಷ್ಟು ಕಂಟೆಂಟ್ ನೋಡಿದ್ರೆ ಎಲ್ಲೋ ನಗರದ ಭಾಗದ ಒಂದಷ್ಟು ಅಂದರೆ ಬದುಕಟ್ಕೊಡೋಕ್ಕೆ ಬೆಂಗಳೂರು ಬಂದಂಥ ಮನುಷ್ಯರ ಒಂದು ಕಥೆನ ಇದು ಅಂತ. 100% ನಿಜ. ಅಂದರೆ ಈಗ ಅದನ್ನ ಕೊನೆಯಲ್ಲಿ ಹೇಳೋಣ ಅಂದ್ಕೊಂಡೆ ಸಿನಿಮಾ ರಿಲೀಸ್ ಟೈಮಲ್ಲಿ. ತಾವು ಪ್ರಶ್ನೆ ಕೇಳಿದಿರ, ನಾನು ಈ ಕತೆ ಹುಡುಕಾಟ ಮಾಡಿದಾಗ ಸುಮಾರು ಜನ ಗಂಡ್ಮಕ್ಳು, ಸುಮಾರು ಜನ ಹೆಣ್ಮಕ್ಳು ಪ್ರಾಪರ್ ಪರಿಚಯ ಇಲ್ದಿರ ಬೆಂಗಳೂರಿಗೆ ಬಂದುಬಿಡ್ತಾ ಇದ್ದಾರೆ. ಆ ಪರಿಚಯ ಇಲ್ದಿರ ಬೆಂಗಳೂರು ಬಂದು ಮೆಜೆಸ್ಟಿಕ್ಕಲ್ಲಿ ಇಳಿದಾಗ ಅವ್ರ ಬದುಕುಗಳೇ ನಾಶನ ಆಗೋಗ್ಬಿಟ್ಟಿದೆ. ಅದರಲ್ಲಿ ಎಷ್ಟೋ ಹೆಣ್ಮಕ್ಳು ಮಿಸ್ ಆಗೋಗಿದ್ದಾರೆ. ಅವ್ರ ಪೇರೆಂಟ್ಸಿಗೆ ಸಿಕ್ಕೇ ಇಲ್ಲ ಪಾಪ. ಅವರು ಆ ಹೆಣ್ಮಕ್ಳು ಎಲ್ಲೋದ್ರು, ಏನು ಮಾಡ್ತಾ ಇದ್ದಾರೆ, ಅದೇನು ಹ್ಯೂಮನ್ ಟ್ರಾಫಿಕಿಂಗಾ ಅಥವಾ ಏನು ಹೆಣ್ಮಕ್ಳಿಗೆ ಯಾರೋ ಪಾಪ ಸುಮ್ಮನೆ ಪರಿಚಯ ಅಂತ ಹೇಳಿ ಕರೆಸಿ ಮೋಸ ಮಾಡೋರಿದ್ದಾರೆ. ಹೆಣ್ಮಕ್ಳುಗಳು ಬಂದು ಅವರೆಲ್ಲೋ ಒಂದು ಕಡೆ ಗೊತ್ತಿಲ್ಲ. ನಮ್ಮ ಸಿನಿಮಾ ನಾನು ಅದನ್ನೆಲ್ಲ ತುಂಬ ಒತ್ತಿ ಬಿಡಿಸಿ ನಾನು ಹೇಳಿಲ್ಲ. ಎಷ್ಟೋ ಗಂಡ್ಮಕ್ಳು ಮಿಸ್ ಆಗಿದ್ದಾರೆ. ಅದು ಕೂಡ ಆರ್ಗನ್ ಟ್ರಾಫಿಕಿಂಗ್ ಇರ್ಬೋದು. ಈ ಥರದ್ದು ಏನೇನೋ ಮಿಸ್ ಆಗ್ತಾ ಇದೆ. ಮೆಜೆಸ್ಟಿಕ್ ಅನ್ನೋದೇ ಒಂಥರ ನಮ್ಮ ಒಂದು ಎರಡೂ ಇದೆ ಅಲ್ಲಿ. ಇವಾಗ ಹಣೆ ಬರ ಬರ್ಕೊಳ್ಳೋದು ಇದೆ, ಹಣೆ ಬರನ ಯಾರು ಇನ್ನೊಬ್ರು ಬಂದು ಕಳಿಯೋದು ಇದೆ. ಒಂದು ಕ್ಷಣ ಮಾಡಿದ್ರೆ ಮಿಸ್ ಆಗೋಗುತ್ತೆ ಲೈಫಲ್ಲಿ. ನಾನು ಯಾವಾಗಲೂ ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ತಮ್ಮ ಪ್ರಶ್ನೆಗೆ ಲೋಕೇಶ್, ಬೆಂಗಳೂರಿಗೆ ಯಾರೇ ಹೆಣ್ಮಕ್ಳು ಯಾರು ಬಂದು ಇಲ್ಲಿ ಇಳಿತೀರಾ, ಹೊತ್ತಲ್ಲಿ ಬಂದು ಇಲ್ಲಿ ಇಳಿದ್ಬಿಡ್ತಾರೆ. ಯಾರೋ ಪ್ರೀತಿಸೋನು ಕರೀತಾನೆ ಅಂತನೋ, ಮತ್ತು ಇನ್ಯಾರೋ ನಂಬಿಕೆಯವನು ಕರೀತಾನೆ ಅಂತನೋ. ಆ ಬಂದ ಹೆಣ್ಮಕ್ಳು ತನ್ನ ತಾಯಿ ತಂದೆಗೂ ಸಿಗಲಿಲ್ಲ, ಕೊನೆಗೆ ಆಕೆಗೆ ನ್ಯಾಯನೂ ಸಿಕ್ಕಿಲ್ಲ ಬದುಕಿನಲ್ಲಿ.
ನನಗೆ ಆ ಮಗು ಎಲ್ಲೋಯ್ತು ಅಂತಲೇ ಗೊತ್ತಿಲ್ಲ. ಎಷ್ಟು ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಇವತ್ತು ಹಂಗೆ ಇದೆ, ಸಿಕ್ಕಿಲ್ಲ. ಇದೆ ಮೆಜೆಸ್ಟಿಕ್ ಕತೆ. ಇಲ್ಲಿ ನಮ್ಮ ಸಿನಿಮಾಲಿ ಏನಾಗುತ್ತೆ ಅನ್ನೋದನ್ನ ಕುತೂಹಲದಿಂದ ತಾವು ಕೂಡ ನೋಡಿ ಅವತ್ತು ನನಗೆ ತಿಳಿಸ್ಬೇಕು ಮೊದಲನೇ ದಿವಸ ಅನ್ನೋ ಆಸೆ ನನಗೆ. ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಸರ್ ಅಂದರೆ ತೆಗೆದಷ್ಟು ಕಥೆಗಳು ಸಿಗ್ತಾ ಇರುತ್ತೆ. ನೀವು ಗುಂಡ್ಲುಪೇಟೆ ಆ ಕಾಡು ಕಡೆ ಸಾಕಷ್ಟು ಓಡಾಡ್ತಾ ಇರ್ತೀರಿ. ಸೊ ಅಲ್ಲಿ ಒಂದು ಕಲ್ಚರ್ ನಿಮಗೆ ಎಷ್ಟು ಖುಷಿ ಕೊಡ್ತು ಸರ್ ತೆಗೆದಷ್ಟು ವಿಚಾರಗಳು? ಯಾಕಂದರೆ ಈ ಸಿನಿಮಾದ ಒಂದು ಫಸ್ಟ್ ಪೋಸ್ಟರ್ ನೋಡಿದಾಗ ಈ ಊರ್ಮಾರಿ ಸಂಸ್ಕೃತಿ ಇದೆಯಲ್ಲ, ಆ ಥರದ ವರ್ಗದ ಬಗ್ಗೆ ಏನಾದ್ರು ಗೊತ್ತಾ? ದುರ್ಮುರ್ಗಿ ಅದು ಅದೇ ನಮ್ಮ ಜಾನಪದ ಕಲೆಗಳನ್ನು ನಮ್ಮ ಕಥೆಗಳಲ್ಲಿ ಯಾವಾಗಲೂ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಅಂದರೆ ಪ್ರತಿ ಸರಿನೂ ಒಂದು ಜಾನಪದ ಟಚ್ ಕೊಡೋಣ, ಅದನ್ನು ನಾವು ಬಿಡೋದು ಬೇಡ. ಇವತ್ತೆಲ್ಲ ನೋಡಿ, ನೀವು ಹೇಳ್ದಂಗೆ ಜಲ್ಜಿ ಮಕ್ಕಳು ಇವತ್ತು ಫೋನಲ್ಲಿ ಎಲ್ಲವನ್ನೂ ಬೇರೆ ಬೇರೆ ಬೇರೆದೆಲ್ಲ ಅಡಾಪ್ಟ್ ಮಾಡ್ಕೋತಾ ಇದ್ದಾರೆ. ನಮ್ಮದನ್ನು ಬಿಟ್ಬಿಡಬಾರ್ದು ಅನ್ನೋ ಒಂದು ಆತಂಕ ನನಗಿದೆ. ಅಂದರೆ ನಮ್ಮ ಮಕ್ಕಳಿಗೆ ಇವತ್ತು ನಾವೇನು ಕೊಡೋಕ್ಕೆ ಸಾಧ್ಯ? ನಾವು ನೋಡಿದ್ದು ಜಾನಪದ ವಿಷಯಗಳನ್ನು ಈ ಥರ ಮ್ಯೂಸಿಕಲ್ಲಿ ಕೂಡ ಅವ್ರಿಗೆ ಹೇಳ್ಬೋದಲ್ವಾ? ಅದನ್ನು ಮರಿಬೇಡಿ ದಯವಿಟ್ಟು ಅನ್ನೋದು. ಮೆಜೆಸ್ಟಿಕ್ನಲ್ಲಿ ನಡೆಯುವ ಈ ಕಥೆಯ ಮೂಲ ಯಾವುದು ಸರ್? ನಿಮಗೆ ಈ ಕಥೆಯ ಎಲ್ಲಿ ಹುಟ್ಟಿತು? ನೀವೇನಾದರೂ ಮೆಜೆಸ್ಟಿಕ್ಕಲ್ಲಿ ಈ ಒಂದು ಸಿನಿಮಾಗೋಸ್ಕರ ಏನಾದರೂ ಒಂದಷ್ಟು ವರ್ಕ್ ಮಾಡಿದ್ರ? ಡಿಪಾರ್ಟ್ಮೆಂಟ್ ಕಡೆಯಿಂದ ಏನಾದರೂ ಸೋರ್ಸ್? ಯಾಕಂದರೆ ಸೂರ್ಯ ಅವರು ಕೂಡ ಆರಂಭದ ದಿನಗಳಲ್ಲಿ ಈ ರೀತಿಯಾದಂಥ ಸಬ್ಜೆಕ್ಟ್ಗಳನ್ನೇ ಜಾಸ್ತಿ ತೊಗೊಳ್ತಾ ಇದ್ರು. ಎಸ್ಪೆಷಲಿ ಕೆಂಡ ಸಂಪಿಗೆ ಬಂದಂಥ ಸಂದರ್ಭದಲ್ಲಿ ಡಿಪಾರ್ಟ್ಮೆಂಟಿಂದ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡು ಅದನ್ನು ತೆರೆ ಮೇಲೆ ತರುವಂಥ ಕೆಲಸ ಮಾಡ್ತಿದ್ರು. ಸೊ ನೀವು ಅದೇ ರೀತಿ ಮಾಡಿದ್ದೀರಾ ಅಂತ ಇದನ್ನು? ಹೌದು, ನಾನು ತುಂಬ ಮೆಜೆಸ್ಟಿಕ್ಕಲ್ಲಿ ನನ್ನ ಟೀಮ್ ಜೊತೆ ತುಂಬ ಕತ್ಲಾದ್ಮೇಲೆ ಒಂದು 6 ಗಂಟೆ ಆದಮೇಲೆ ಕತ್ಲಾದ್ಮೇಲೆ ಹೆಂಗಿರುತ್ತೆ ಅಂತ ತುಂಬ ದಿವಸ ಓಡಾಡಿದ್ದೀನಿ. ತುಂಬ ದಿವಸ ಓಡಾಡಿ ಒಬ್ಬರೊಬ್ಬರನ್ನೇ ಗೊತ್ತಿಲ್ಲದಂಗೆ ಕರೆಸಿ ಏನು ನಡೀತಾ ಇದೆ ಇಲ್ಲಿ. ಯಾವಾಗಲೂ ಇದ್ದೇ ಇರ್ತಾರಲ್ಲ ಯಾರೋ ಒಬ್ಬರು ನಮಗೆ ಮಾಹಿತಿ ಕೊಡೋರು ಇದ್ದೇ ಇರಬೇಕು, ಇಲ್ಲಾಂದರೆ ಕಷ್ಟ ಕೆಲಸ ಮಾಡೋದು. ಸೊ ಹಾಗಾಗಿ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿ ಇದು ಸತ್ಯ ಅಂದಾಗ ಅದರೊಳಗಡೆ ಕೈ ಇಡ್ತೀನಿ ನಾನು ಪ್ರತಿ ಸರಿ ಕತೆ ಬರೆಯುವಾಗಲೂ. ಅದಕ್ಕೆ ನಾನು ಸ್ವಲ್ಪ ಸೂಕ್ಷ್ಮೆಯಲ್ಲಿ ಕಥೆನ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೆನ್ಸಿಟಿವ್ ಆಗಿರುವಂಥ ವಿಷಯಗಳನ್ನ ತೆಗಿತೀನಿ, ಅಂದರೆ ಅದು ಗೊತ್ತಾಗಲಿ ಜನಗಳಿಗೆ ಅಂತ. ಈಗ ಅಂದರೆ ನಮಗೆಷ್ಟೋ ವಿಷಯಗಳು ತಮ್ಮ ಮಾಧ್ಯಮದ ಕೈಗೆ ಸಿಕ್ಕಿರೋವು, ಸಿಗದೇ ಇರೋವು ಕೂಡ ಇದ್ದಾವೆ. ಆ ಸಿಗದೇ ಇರೋವನ್ನ ಒಂಚೂರು ಹುಡ್ಕೋಣ ಅನ್ನೋ ಆಸೆ ನನಗೆ ಯಾವಾಗಲೂ. ವಿನಯ್, ದುನಿಯಾ ವಿಜಯ್ ಅವರು ಯಾವಾಗಲೂ ರಾ ಸಬ್ಜೆಕ್ಟ್ಗಳನ್ನ ಜಾಸ್ತಿ